100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ ಡೇ 1ಅಲ್ಲಿ ನಾನು ತೂಕ ಇದ್ದಿದ್ದು ಇಷ್ಟು 81.55. 34 ದಿನ ಆದಮೇಲೆ ಚೆಕ್ಔಟ್ ಮಾಡ್ತಾಯಿದ್ದೀನಿ, 75 kg ಆಗಿದ್ದೀನಿ. ಅಂದರೆ 6 kg ವೆಯ್ಟ್ ಲಾಸ್ ಆಯಿತು. ಹೇಗಾಯಿತು ಅಂತ ವಿಡಿಯೋನ ನೋಡ್ಕೊಂಬನ್ನಿ. ಇವತ್ತು 100 ಡೇ ಚಾಲೆಂಜಲ್ಲಿ 42ನೇ ದಿನ ಆಗಿರುತ್ತೆ. ಬೆಳಗ್ಗೆ ಎದ್ದು ನಾನು ಈ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. ಸೊ ಡಿಟಾಕ್ಸ್ ಡ್ರಿಂಕ್ ಮಾಡೋದು ಹೇಗೆ ಅಂತ ಸಾಕಷ್ಟು ಜನ ಕೇಳ್ತಿರ್ತೀರ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕವಿತಾ ಕನ್ನಡ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿ, ಇಲ್ಲ ಬಯೋ ಲಿಂಕ್ ಇರುತ್ತೆ, ಒಂದು ಸಲ ಚೆಕ್ಔಟ್ ಮಾಡಿ. ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿದ್ದು ರಾಗಿ ಮಾಲ್ಟು, ಹಸಿ ತರಕಾರಿ ಸಲಾಡು, ಹೆಸರು ಕಾಳು ಸಲಾಡ್ ತೊಗೊಂಡಿದ್ದೀನಿ, 2 ಹೋಲ್ ಎಗ್ ತೊಗೊಂಡಿದ್ದೀನಿ, ಸ್ವಲ್ಪ ಸೀಬೆ ಹಣ್ಣು ತೊಗೊಂಡು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ಥರ ಬೇಕಾದರೂ ಬ್ರೇಕ್ಫಾಸ್ಟ್ಗಳನ್ನು ಪ್ರಿಪೇರ್ ಮಾಡ್ಕೋಬೇಕು. ಬಟ್ ನಮ್ಮ ಮೈಂಡಲ್ಲಿ ಯಾವಾಗಲೂ ಇರಬೇಕು ಪ್ರೋಟೀನ್ಸು, ಫೈಬರ್, ಕಾರ್ಬ್ಸ್ ಎಲ್ಲ ಇರೋವಂಥದ್ದನ್ನ ನೋಡಿ ನಾವು ಬ್ರೇಕ್ಫಾಸ್ಟ್ನ ಪ್ಲ್ಯಾನ್ ಮಾಡಬೇಕು. ರಾಗಿ ಮಾಲ್ಟನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ಯಾರಿಗಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. 100% ರಿಸಲ್ಟನ್ನು ಕೊಡುತ್ತೆ ವೆಯ್ಟ್ ಲಾಸಲ್ಲಿ. ಸೊ ಅದಾದಮೇಲೆ ಲಂಚ್ ಬಾಕ್ಸಿಗೆ ನಾನು ಅಗೇನ್ ಸ್ವಲ್ಪ ರೈಸು ಮತ್ತು ಸಲಾಡು, ಫ್ರೂಟು ತೊಗೊಂಡಿದ್ದೆ. ಆ್ಯಂಡ್ ಇದು ಈವ್ನಿಂಗ್ ವೆಯ್ಟ್ ಲಾಸ್ ಟೀ. ಇದನ್ನು 10,000ಕ್ಕೂ ಹೆಚ್ಚು ಜನ ಪರ್ಚೇಸ್ ಮಾಡಿದ್ದೀರಾ ನನ್ನ ಲಿಂಕಿಂದ. ಮತ್ತು ಇದು ತುಂಬ ಬೇಗ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು 6 kg ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡ್ತು. ಹಾಗಾಗಿ ಇದರ ಲಿಂಕ್ ಬೇಕಿದ್ದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನು ನಿಮ್ಮ DMಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ಕೊಡ್ತೀನಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿರಬೇಕು, ಆವಾಗಲೇ ನಿಮ್ಗೆ ಲಿಂಕ್ ಓಪನ್ ಆಗುತ್ತೆ. ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ, ನೀವು ಆರಾಮಾಗಿ ಬೈ ಮಾಡ್ಬೋದು, ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ರಾತ್ರಿ ಊಟಕ್ಕೆ ನಾನು ತೊಗೊಂಡಿದ್ದು ಸ್ವಲ್ಪ ಕುಷ್ಕ ಮತ್ತು ಒಂದು ಸ್ವಲ್ಪ ಚಿಕನ್ ಪೀಸು, ಎಗ್ ತೊಗೊಂಡು ರಾತ್ರಿ ಊಟ ಮುಗಿಸ್ಕೊಂಡೆ. ಆ್ಯಂಡ್ ಎಕ್ಸಸೈಸ್ ಕೂಡ ಮುಗಿಸ್ಕೊಂಡಿದ್ದೆ. ಅದಾದಮೇಲೆ ಲಾಸ್ಟ್